ಪ್ರತಿಭೆಗಳಿದ್ದಾರೆ. ಆದರೆ ಒಂದು ರೀತಿ ಎಲ್ಲೋ ಮರೆಮಾಚಿಬಿಟ್ಟಿದ್ದಾರೆ ಅನ್ನೋ ರೀತಿ. ಯಾಕಂದರೆ ಅವರು ಟ್ಯಾಲೆಂಟ್ಗಳನ್ನು ನೋಡೋರು ಬಹಳಷ್ಟು ಜನ ಇದ್ರೂ ಅದು ಯಾಕೋ ಪ್ರತಿಭೆಗಳು ಮೇಲೆ ಬರ್ತಿಲ್ಲ ಅನ್ನುವಂಥದ್ದು, ಗುರುತಿಸೋರು ಇರಬಹುದು. ಮತ್ತೆ ಬ್ರೇಕ್ ತೊಗೊಂಡು ಬಿಡೋ ಅಂಥದ್ದು, ಬಿಡು ಸಕ್ಸಸ್ ಆಗಲಿಲ್ಲ, ನಮಗೆ ಆಗಲ್ಲ ಈ ದಾರಿ ಅಂದ್ಬಿಟ್ಟು ಮತ್ತೊಂದು ಕೆಲಸ ನೋಡೋ ಅಂಥದ್ದು ಇರ್ಬೋದು. ನೀವು ಶುರು ಮಾಡಿದ್ದು ನಿಮ್ಮ ಕರಿಯರ್ ಎಲ್ಲಿಂದ? ನೀವು ಖಂಡಿತವಾಗ್ಲೂ ನೀವು ಹಾಡೋದನ್ನೆಲ್ಲ ನಾವು ನೋಡಿದ್ದೀವಿ, ಕನ್ನಡಕ್ಕೆ ಹೋಗಿಲೆ ಅದರಲ್ಲೆಲ್ಲ. ಗೊತ್ತಿಲ್ಲದೆ ಇರೋರಿಗೆ ಹೇಳೋದಾದರೆ ನಿಮ್ಮ ಕರಿಯರ್ ಹೇಗೆ ಶುರುವಾಯಿತು? ನೀವು ಊರಿಂದ ಇಲ್ಲಿಗೆ ಹೇಗೆ ಬಂದ್ರಿ? ಇದು ಭಾಳ ಚಲೋ ಪ್ರಶ್ನೆ ರೀ ಮೇಡಮ್. ನಾನು ಎಲ್ಲರೂ ಹೇಳಿಲ್ಲ ಇದನ್ನು. ಆ್ಯಕ್ಚುಲಿ ನಿಮಗೆ ವಜ್ಜೆ ಆಗುತ್ತೆ ಕೊಡ್ರಿ, ನಾನು ಹಿಡ್ಕೊಂಡು. ಮೇಡಮ್ ನಾವು 2007 ನಮ್ಮ ಅಪ್ಪ ಅಮ್ಮ ಗುಳೆ ಬಂದರು ಮೇಡಮ್ ಇಲ್ಲಿಗೆ. ನಾವಿಲ್ಲೆಲ್ಲ ಗಾರೆ ಕೆಲಸ ಮಾಡೋಕ್ಕೆ ಬಂದಿದ್ದು. ನಮ್ಮಪ್ಪ ಸಿಮೆಂಟ್ ಕೆಲಸ ಮಾಡೋಕ್ಕೆ, ನಮ್ಮವ್ವ ಬಿಲ್ಡಿಂಗ್ ಕೆಲಸ, ಕೂಲಿ ಕಾರ್ಮಿಕರ ಕೆಲಸಕ್ಕೆ ಬಂದಿದ್ದು ಮೇಡಮ್ ನಾವು. ನಾನು ಅದೇ ಟೈಮಿಗೆ ಓದೋಕ್ಕೆ ನಮ್ಮಪ್ಪ ಅಲ್ಲಿಂದ ನನ್ನ ಇಲ್ಲಿಗೆ ಕರ್ಕೊಂಬಂದ್ರೆ, ಇಲ್ಲೇ ಓದಪ್ಪ ನಮ್ಮ ಕೊಡಂತ. ನಾವು ಬಂದು ಇದ್ದಿದ್ದು ಗುಡಿಸ್ಲಾಗ ಮೇಡಮ್. ಈ ಸ್ಲಮ್ ಈಗ ನೀವು ನೋಡ್ತಿರ್ತೀರಿ ಬಿಲ್ಡಿಂಗ್ ಕೆಳಗೆಲ್ಲ ಜೋಪಡಿ ಹಾಕೊಂಡಿರ್ತಾರಲ್ಲ, ಆ ಜೋಪಡಿಗೆ ಏನಂದ್ರೆ ಒಂದು 60-70 ಫ್ಯಾಮಿಲಿಗಳಿದ್ದು, ಬರೀ ಜೋಪಡೆ. ಆ ಜೋಪಡಿಗೆ ಇಲ್ಲಿ ಮಾತಾಡಿದ್ರೆ ಪಕ್ಕದ ಮನೆಗೆ ಕೇಳಿಸೋದು, ಅಷ್ಟು ಹತ್ತಿರದಾಗೆಲ್ಲ ಗೂಡಿಸ್ಲಿದ್ದು. ಅಲ್ಲಿಂದ ಶುರುವಾಗಿ ಅಲ್ಲೇ ಓದ್ಕೊತ ಅಲ್ಲೇ ಮಾಡ್ಕೊತ ಡಿಗ್ರಿವರೆಗೂ ನಾವು ಹಂಗೆ ಮಾಡಿದ್ವಿ ಮೇಡಮ್. ನಾವು ಡಿಗ್ರಿಗೆ ಬಂದಾಗ ನಾನು ಶೀಟ್ ಮನೆಗೆ ಬಂದಿದ್ದು. ಅಲ್ಲಿವರೆಗೂ ನಾವು ಕತ್ಲು ಅಂದರೆ ಜೋಪಡಿಗೆ ಇಷ್ಟರಾಗ ಓದ್ಕೊಂತ ಬಂದಿದ್ದು. ಹಾಡು ಅಂತ ಹುಟ್ಟಿದ್ದು ಮೇಡಮ್ 2013 ನನ್ನ ಗಾಯಕ ಅನ್ನೋದು ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೂ ನಮ್ಮ ಅಪ್ಪವ್ರು ಹಾಡೋರು, ನಾವು ಸುಮ್ಮನೆ ಕೇಳ್ಕೊಂಡು ಹಾಡ್ತಾಯಿದ್ವಿ ಅಷ್ಟೇ. ಆಮೇಲೆ ಕಾಲೇಜಿಗೆ ಬಂದಾಗ ಮೇಡಮ್, ನಮ್ಮ RC ಕಾಲೇಜಲ್ಲಿ ಪ್ರೇಮ ಮೇಡಮ್ ಅಂತ ಇದ್ದಾರೆ. ಅವರು ಜಾನಪದ ಜಾತ್ರೆ ಅಂತ ಮಾಡ್ತಾಯಿದ್ರು. ಅದಕ್ಕೆ ಯಾರು ಇಂಟ್ರೆಸ್ಟ್ ಇರೋ ಸೇರ್ಕೊಳ್ಳಿ ಅಂದರು. ನಾವು ಕಂಸಾಳೆಗೆ ಸೇರ್ಕೊಂಡ್ವಿ. ಆವಾಗ ಅಲ್ಲಿ ಲಕ್ಷ್ಮಣ್ ಸರ್ ಅಂತ ಬಂದರು. ಅವ್ರನ್ನ ಭಾಗದ ಮೊದಲ ದೇವರು, ತಂದೆ ತಾಯಿ ಆದಮೇಲೆ ಅವರೇ ದೇವರು. ಬಂದರು. ನಾಡಿಗೆ ನಾವು ಕಂಸಾಳೆ ಪ್ರಾಕ್ಟೀಸ್ ಡ್ಯಾನ್ಸ್ ಮಾಡಿಬಿಟ್ಟು ಸೈಡಲ್ಲಿ ಕೂತ್ಕೊಂಡಿದ್ದಾಗ ನಾಡಿಗೀತೆ ಆಡೋಕ್ಕೆ ಸಿಂಗರ್ಸ್ನ ಕರೀರಿ ಅಂದರು. ಇಡೀ ಕಾಲೇಜ್ ಹುಡುಕ್ತಾವ್ರೆ, ಒಂದು 10 ಜನ ಸಿಂಗರ್ಸ್ ಅಷ್ಟೇ. ಏನಪ್ಪ ಇಷ್ಟೊಂದು ಡಿಮ್ಯಾಂಡ್ ಸಿಂಗರ್ಸ್ಗೆ ಅಂದ್ಬಿಟ್ಟು ನಾನು ಮೂಲೆಯಲ್ಲಿ ಕೂತ್ಕೊಂಡಿದ್ವಿ. ಅದು ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಶುರು ಮಾಡಿಸಿದ್ರು, ಜೈ ಭಾರತ ಜನನಿಯತನ ಜೊತೆ. ಅದು ಕೊನೆಗೆ ಒಂದು ಹೈ ಪಿಚ್ ಬರುತ್ತೆ, ಮೈಸೂರು ಅನಂತ ಸ್ವಾಮಿ ಸರ್ ಕಂಪೋಸಿಷನಲ್ಲಿ. ಅದು ಅವ್ರಿಗೆ ಯಾರು ಹಾಡೋಕ್ಕೆ ಬರಲಿಲ್ಲ. ನಾನು ಸರ್ ಒಂದ್ಸಲ ಟ್ರೈ ಮಾಡಲಾ ಅಂದೆ. ನಾನು ನೋಡಿ ಟ್ರೈ ಮಾಡಲಾ ಅನ್ನೋ ಒಂದು ಬದುಕೆ ನನ್ನ ಇವತ್ತು ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಆಯಿತು. ಆಯ್ತು ಬಾರಪ್ಪ ಅಂದರು ಅವರು. ಹಾಡಿದೆ, ಚೆನ್ನಾಗಾಯ್ತು, ಇವನ್ನ ಕೋರಸ್ಗೆ ಕಳ್ರು ಅಂದರು ಅವರು. ಆಯಿತು, ಕೋರಸಲ್ಲಿ ನಿಂತ್ಕೊಂಡು ಓದಿರಿದ್ದು ನಾವು. ಆಮೇಲೆ ಅವ್ರು ಡೈಲಿ ಯಾವಾಗ ಬರ್ತಾರೆ ಅನ್ನೋದೇ ಕಾಯೋದು. ಅವ್ರು ಹೇಳೋರು, ಚೆನ್ನಾಗಿ ಹಾಡ್ತೀಯ, ನಾವು ಗೊತ್ತಲ್ಲ ಮೇಡಮ್, ಯಾರು ಚೆನ್ನಾಗಿ ಮಾಡ್ತೀರ ಅಂದರೆ ಅವ್ರನ್ನ ಬಿಡೋದೇ ಇಲ್ಲ ನಾವು. ಹೇಳೋದು. ಆಮೇಲೆ ನೋಡಪ್ಪ ಅಶ್ವಥ್ ಅವ್ರ ಹಾಡುಗಳು ಕೇಳು, ಆ ಹಾಡು ಕೇಳು, ಈ ಹಾಡು ಕೇಳು ಅಂತ ಹೇಳೋರು. ನಾವು ಸೈಬರ್ಗೆ ಹೋಗ್ಬಿಟ್ಟು ಅಶ್ವಥ್ ಅವ್ರ ಸಾಂಗ್ ಹಾಕ್ಕೊಂಡು ಕೇಳೋದು. ಚಿಪ್ಪಲ್ಲಿ ಸಾಂಗ್ ಹಾಕೊಂಬಂದು ಕೇಳೋದು ಸಣ್ಣ ಮೊಬೈಲಾಗ. ಅಷ್ಟು ಸ್ಥಿತಿವಂತರಲ್ಲ, ನಾನು ಸುಮ್ಮನೆ ಹೇಳಕತ್ತಿಲ್ಲ ರೀ, ಮಾಡಿ ಕೇಳ್ತಿದ್ವಿ. ಹಿಂಗಿರ್ಬೇಕಾರೆ ಅದೇ ಕಾಲಘಟ್ಟಗಳಲ್ಲಿ 2016 ನಮ್ಮ ಅಪ್ಪಾಜಿಯವ್ರು ತೀರ್ಕೊಂಡ ತಕ್ಷಣ ಮತ್ತು ನಮಗೇನು ಬದುಕು ಅಷ್ಟೇ ಮುಗೀತು. ನಮ್ಮಪ್ಪ ನಮಗೆ ಮತ್ತು ಇನ್ನೇನು ಹಾಡೋದಿಲ್ಲ, ಪಾಡೋ ಇಲ್ಲ. ಕಾಶಿ ಇದ್ದಾಗ ಊರಿಗೆ ಹೋಗ್ಬಿಡ್ಬೇಕನ್ನೋ ಒಂದು ಬಂತು. ಊರಿಗೆ ಹೋಗ್ಕೊಂತ ಬಂದಾಗ ಆವಾಗ ನನ್ನ ತಡೆದಿದ್ದು ಶ್ರೀನಿವಾಸ್ ಸರ್ ಅಂತ ಮೇಡಮ್, ಕೀಬೋರ್ಡ್ ಆರ್ಟಿಸ್ಟು, ಅದ್ಭುತವಾದ ವಾದಕರು. ಅವ್ರು ನಮಗೆ ಆರಂಭದಲ್ಲಿ ಒಂದು ಸ್ವಲ್ಪ ಬೇಸಿಕ್ಸ್ ಮ್ಯೂಸಿಕ್ ಹೇಳ್ಕೊಟ್ರು. ಅವ್ರು ಹೇಳಿದ್ರು, ನೋಡಿ ಬಸವರಾಜ್, ನೀವು ಬೆಂಗಳೂರು ಬಿಟ್ಟು ಹೋಗಬೇಡಿ. ನಾನೊಂದು ಮಾತು ಹೇಳ್ತೀನಿ, ತುಂಬ ಕಷ್ಟ ಆಗ್ಬೋದು ನಿಮಗೆ, ಬಟ್ ಅದೇ ಸತ್ಯ. ನೀವು ನಿಮ್ಮ ಊರಿಗೆ ಹೋಗಿ ಮಣ್ಣೆತ್ತಾಕೋದಕ್ಕಿಂತ ಈ ಬೆಂಗಳೂರಲ್ಲಿದ್ದು ಕಸ ಎತ್ತಾಕ್ಬಿಡಿ ಅಂದರು ಅವರು. ಅಷ್ಟು ಹೇಳಿದಾಗ ಅವ್ರ ಪಾಪ ನಾನು $100 ಕೊಟ್ಟು ಮನೆಗೆ ಕಳಿಸಿದ್ರು. ಎಲ್ಲ ಬಂದಾಗ ಆವಾಗ ನಮ್ಮ ಲಕ್ಷ್ಮಣ್ ಸರ್ ಮತ್ತೆ ನನಗೆ ಇನ್ನೊಂದು ಹುರುಪು ತುಂಬಿದ್ರು. ನಿನ್ನ ವಾಯ್ಸ್ಗೆ ಹಿಂದೂಸ್ತಾನಿ ಮ್ಯೂಸಿಕ್ ಸೂಟ್ ಆಗುತ್ತೆ ಕಣೋ, ಕಲಿ ಅಂದರು. ಮೇಡಮ್ 2017 ನಮಗೆ 2016 ಹಿಂದೂಸ್ತಾನಿ ಮ್ಯೂಸಿಕ್ ಅಂದ್ರೆ ಗೊತ್ತಿಲ್ಲ ನನಗೆ ಅಲ್ಲಿವರೆಗೂ. ಅಷ್ಟು ದಡ್ರು ನಾವು, ಮ್ಯೂಸಿಕ್ಕೇ ಗೊತ್ತಿಲ್ಲ ನಮಗೆ. ಹಿಂದೂಸ್ತಾನಿ ಅಂದ್ರೆ ಏನು ಸಾರ್ ಅಂತ ನಾನು, ಅದು ಚೆನ್ನಾಗಿರುತ್ತೆ ಕಣೋ, ಹೋಗಿ ಕಲಿ ಅಂದರು. ಮತ್ತೆ ಗೊತ್ತಲ್ಲ, $10 ಕೊಡು, ಸೈಬರ್ಗೆ ಹೋಗಿ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಹೊಡೆದ್ರೆ ಅಪ್ಪ ಭೀಮ್ಸೇನ್ ಜೋಶಿ ಅವ್ರು ಬಂದುಬಿಟ್ರು. ಫೋಟೋ ಅದು ಯೂಟ್ಯೂಬಲ್ಲಿ ಗೊತ್ತಲ್ಲ ರೀ, ಬಂದು ನೋಡ್ತಿದ್ದೀನಿ. ಹಾಡ್ದವ್ರು ಅವರು ಪಾಯಲಿಯ ಜನಕರೇ ಅಂತ ಹಾಡಕತ್ರು. ಅಬ್ಬಾ ಮೈಯೆಲ್ಲೋ ಜಮ್ಮಂದ್ಬಿಡ್ತು. ಕಲಿದನ ಅಂದಾಗ ಆ ಗುರುಗಳ ಹುಡುಕಾಟದಲ್ಲಿ ಮತ್ತೆ ನಮ್ಮ ಯಾರು ನಮ್ಮ ಶ್ರೀನಿವಾಸರು ಒಬ್ಬ ಗುರುಗಳನ್ನ ಹುಡುಕೊಟ್ರು. ಅವರೇ ಪಂಡಿತ್ ವೆಂಕಟೇಶ್ ಹಾಲ್ಕೋಡ್ ಅಂತ, ನಮ್ಮ ದೇವದುರ್ಗದ ನಮ್ಮೂರು ಬಗಲಾಗರು. ಅವರು ಪುಟ್ಟರಾಜ ಗವೇಗಳ ಶಿಷ್ಯರು, ಆಶ್ರಮದಾಗೆಲ್ಲ ಕಲ್ತ್ಕೊಂಬಂದಿದ್ದರು. ಅವರು ನಮ್ಮ ಟ್ಯಾಲೆಂಟ್ ಅನ್ನೋದಕ್ಕಿಂತ ನನ್ನ ಧ್ವನಿ ಗಿನಿ ಎಲ್ಲ ನೋಡಿ ಮನೆಗೆ ಇಟ್ಕೊಂಡು ಮಗನಂಗೆ ಸಾಕಿ, ಅವರಿಂದ ಬೆನ್ನಿಗೆ ಕಟ್ಕೊಂಡು ಎಲ್ಲ ಕಡೆ ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅವರಿಂದ ಕ್ಲಾಸ್ಗೆ ಹೋಗೋದು. ಅವರಲ್ಲಿ ನಮಗೆ ಕಲಿಸಿದ್ದು ಮೇಡಮ್ ಸಂಗೀತ. ನಾನು ಡಿಗ್ರಿ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಏನು ಮ್ಯೂಸಿಕ್ ಮಾಡಬೇಕಾ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಂದಾಗ ನಮ್ಮ ಗುರುಗಳು ಏನಂದರು, ನೀನು ಮ್ಯೂಸಿಕ್ಕೇ ಮಾಡಿಬಿಡಪ್ಪ, ಚಲೋ ಆಗತ್ತಂದರು. ಮನೇಲೆಲ್ಲ ಎದುರಿಸ್ಬೇಕಾಯ್ತು. ನೀನು ಅಷ್ಟು ನಿಮ್ಮಪ್ಪ ಓದಿಸಿರೋದೇನಕ್ಕೆ, ನೀನು ಮಾಡ್ತಿರೋದೇನು ಅಂತಂದಾಗ ಆಯ್ತು ಆಗಿದ್ದಾಗಲಿ ಅಂದ್ಬಿಟ್ಟು ಪುಟ್ಟ ಹೆಜ್ಜೋರ ಆಶೀರ್ವಾದ ಆಯಿತು. ನೀನು ಮ್ಯೂಸಿಕ್ಕೇ ಮಾಡಪ್ಪ ಅಂತ ಅವ್ರದ್ದು ಒಂದು ಆಶೀರ್ವಾದ ಆದಾಗ ನಾವು ಮ್ಯೂಸಿಕ್ಕಿಗೆ ಬಂದ್ವಿ ಮೇಡಮ್. ನಮ್ಮ ಗುರುಗಳು ಮನೆಗೆ ಇಟ್ಕೊಂಡು ಊಟ ತಿಂಡಿ ಕೊಟ್ಟು ಸಲಹೆ ಹಗಲು ರಾತ್ರಿ ಸಂಗೀತ ಕಲಿಸಿ ಮಾಡಿದ್ರು ಮೇಡಮ್. ಕಟ್ಟಾದರೆ ಕನ್ನಡಕ್ಕೆ ಹೋಗ್ಲಿಕ್ಕೆ ಬಂದ್ವಿ ಮೇಡಮ್. ಇದು ನಮ್ಮ ಜರ್ನಿ. ಯಾವುದೇ